ಕೋಟಿಂಗ್ ಮಾಡಿರೋದು ಕೂಡ ಹಿಂಗೆ ಎದ್ಬಿಡುತ್ತೆ. ಈ ಥರ ಮೇಲ್ಗಡೆ ಪಫ್ ಪ್ಯಾನಲ್ ಮಾಡಿರ್ತೀರಾ, ಮಧ್ಯದಲ್ಲಿ ಲೀಕೇಜ್ ಬರ್ತಾ ಇರುತ್ತೆ. ಏನಕ್ಕೆ ಆಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಬಂದರೆ ನೋಡಿ, ಮಧ್ಯ ಜಂಕ್ಷನು ಇಲ್ಲಿ ಟ್ರೀಟ್ ಆಗಿದೆ ಮುಂಚೆ, ಬಟ್ ಅಂದ್ರೂ ಲೀಕೇಜ್ ಕಂಟಿನ್ಯೂ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ ಮೂಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಅಲ್ಲಾಡ್ಬೇಕಾದ್ರೆ ಮಳೆ ಬಂದಾಗ ವಿಂಡ್ ಲೋಡ್ಸ್ಗೆ ಇದು ಶೇಕ್ ಆಗ್ತಾ ಇರುತ್ತೆ. ಆವಾಗ ನೋಡಿ ಕೋಟಿಂಗ್ ಮಾಡಿರೋದು ಕೂಡ ಹಿಂಗೆ ಎದ್ಬಿಡುತ್ತೆ. ಈ ಬಾಂಡ್ ಇದರ ಮೆಟಲ್ ಮೇಲೆ ಆಗಲ್ಲ. ಮತ್ತು ಮೆಟಲ್ದು ಥರ್ಮಲ್ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ತುಂಬ ಜಾಸ್ತಿ. ಹೀಟಿಗೆ ತುಂಬ ಬಿಸಿ ಆಗುತ್ತೆ, ಕೋಳಿ ತುಂಬ ತಣ್ಣಾಗುತ್ತೆ, ಮತ್ತು ಆ ಮೂಮೆಂಟ್ ಜಂಕ್ಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂಥ ಜಂಕ್ಷನ್ ಕೋಟಿಂಗ್ಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಮೇಜರ್ ಇಶ್ಯೂ ಏನು ಬರುತ್ತೆ ನೋಡಿ, ಇಲ್ಲಿ ಎಡ್ಜಲ್ಲಿ ಅಂದ್ಕೊಂಡ್ರೆ ಹಿಂಗೆ ಶೇಕ್ ಆಗ್ತಾ ಇದೆ ಇದು. ಸೊ ವೈಬ್ರೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ನನ್ನ ವೇಟಿಗೆ ಎಷ್ಟಾಗ್ತದೆ ಅಂದರೆ ಮಳೆ ವೇಟಿಗೆ ಇನ್ನೆಷ್ಟು ಬರುತ್ತೆ. ಈ ಡ್ರೈನ್ ಸಿಸ್ಟಮ್ಸ್ ಇಸ್ ದ ಮೋಸ್ಟ್ ಕ್ರಿಟಿಕಲ್. ಯಾಕಂದರೆ ಇಲ್ಲಿ ಪಫ್ ಓಪನ್ ಫೇಸಸ್ ಸಿಗುತ್ತೆ, ಈ ಜಂಕ್ಷನ್ ಕಟ್ ಆಗಿರುತ್ತೆ. ಈ ಜಂಕ್ಷನ್ನ ಪಕ್ಕ ಟ್ರೀಟ್ ಮಾಡಿ ಇದಕ್ಕೆ ಅಪ್ರೋಪ್ರಿಯೇಟ್ ಮೆಟೀರಿಯಲ್ ಬರುತ್ತೆ, ಅದರಲ್ಲೇ ಚಾನಲ್ಸ್ ಬರುತ್ತೆ, ಅದನ್ನು ಕೊಟ್ಟು ಪ್ಯಾಕ್ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಒಳಗೆ ವಾಟರ್ ಎಂಟ್ರಿ ಆಗಿ ಡ್ಯಾಮೇಜ್ ಆಗಲ್ಲ.